ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಗೃಹಲಕ್ಷ್ಮಿ 18ನೇ ಕಂತು ಯಾವಾಗ ಬರುತ್ತೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ತಿಳಿಸಿಕೊಡ್ತೇನೆ. ಅದರಲ್ಲಿ ಕೂಡ 18, 19, 20ನೇ ಕಂತಿನ ಬಗ್ಗೆ ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಅದರ ಜೊತೆಯಲ್ಲಿ ನವೆಂಬರ್ ತಿಂಗಳ ಅನ್ನಭಾಗ್ಯದ ಹಣ ಈಗ ಬಹುತೇಕ ಜಿಲ್ಲೆಗಳಲ್ಲಿ ಜಮಾ ಶುರುವಾಗಿದೆ. ಇನ್ನು ಡಿಸೆಂಬರ್ ತಿಂಗಳ ಅನ್ನಭಾಗ್ಯದ ಹಣ ಕೂಡ ಜಮಾ ಆಗಿದ್ಯಾ ಅಂತ ಕೇಳಿ ಕೂಡ ತುಂಬಾ ಕ್ವಶನ್ಸ್ ಇದೆ. ಎಲ್ಲಾ ವಿಚಾರಗಳನ್ನು ಕೂಡ ತಿಳಿಸಿಕೊಡ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅನ್ನಭಾಗ್ಯ ಡಿಸೆಂಬರ್ ತಿಂಗಳ ಹಣ ಎಷ್ಟು ಜನರಿಗೆ ಬಂದಿದೆ ಎಂದು ಹೇಳ್ಬೇಕಾದ್ರೆ, ಇವತ್ತಿನವರೆಗೆ 26% ಜನರಿಗೆ ಬಿಡುಗಡೆ ಆಗಿದೆ. ಅಂದ್ರೆ 74% ಬಿಡುಗಡೆ ಆಗ್ಲಿಕ್ಕೆ ಇನ್ನು ಕೂಡ ಬಾಕಿ ಇದೆ. ಅನ್ನಭಾಗ್ಯದ ನವೆಂಬರ್ ಮತ್ತು ಡಿಸೆಂಬರ್ ಎರಡೂ ತಿಂಗಳ ಹಣ ಕೂಡ ಜಮಾ ಆಗ್ತಾ ಉಂಟು. ಜನವರಿವರೆಗೂ ಅನ್ನಭಾಗ್ಯದ ಹಣ ಜಮಾ ಆಗುತ್ತೆ. ಫೆಬ್ರವರಿಯಿಂದ ಹಣ ಬರಲ್ಲ, ಅದರ ಬದಲು ಅಕ್ಕಿನ ಕೊಡ್ತಾ ಇದ್ದಾರೆ. ಅಂದ್ರೆ ಫೆಬ್ರವರಿಯಲ್ಲಿ ಕೊಟ್ಟಿಲ್ಲ, ಮಾರ್ಚ್ ಅಲ್ಲಿ ಅದರ 5 kg ಅಕ್ಕಿಯನ್ನ ಸೇರಿಸಿ 15 kg ಕೊಡ್ತಾ ಇದ್ದಾರೆ. ಎಷ್ಟು ಅನ್ನಭಾಗ್ಯದ ಬಗ್ಗೆ ಅಪ್ಡೇಟ್ಸ್ ಇರುವಂತದ್ದು. ಇನ್ನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ 18ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೇನೆ, ಮಾರ್ಚ್ ಎಂಡ್ ಒಳಗಡೆ 18ನೇ ಕಂತು ಕೂಡ ಜಮಾ ಆಗುತ್ತೆ. ಮಾರ್ಚಿನ ತನಕದ ದುಡ್ಡನ್ನು ಕೂಡ ಹಾಕ್ಲೇಬೇಕಾಗುತ್ತೆ. ಯಾಕೆಂದ್ರೆ ಫಿನಾನ್ಷಿಯಲ್ ಇಯರ್ ಎಂಡ್ ಆಗುವಂತದ್ದು ಮಾರ್ಚ್ 31ಗೆ ಎಂಡ್ ಆಗುತ್ತೆ. ಮತ್ತೆ ಏಪ್ರಿಲ್ ಇಂದ ಹೊಸ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಂತದ್ದು. ಆಗ ಆರ್ಥಿಕ ಇಲಾಖೆಯಿಂದ ಒಂದು ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುವಾಗ ಅದರಲ್ಲಿ ಎಷ್ಟು ಬಿಡುಗಡೆ ಮಾಡ್ಬೇಕಾ ಎಲ್ಲಿ, ಅದು ಎಲ್ಲ ಕೂಡ ಫಿನಾನ್ಷಿಯಲ್ ಇಯರಿಗೆ ಸೀಮಿತ ಆಗಿರ್ತದೆ. ಅದರ ಒಳಗಡೆ ಬಿಡುಗಡೆ ಮಾಡಿಯೇ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿಂದ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬಹುದು. ಅಂದ್ರೆ ಅವರ ಪ್ರೊಸೆಸಿಂಗ್ ಎಲ್ಲ ಆಗ್ಬೇಕಾಗ್ತದೆ. ಆದ್ರೆ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗುತ್ತೆ ಮಾರ್ಚ್ ಲಾಸ್ಟ್ ವೀಕ್ ಅಲ್ಲೇ. ಇನ್ನು ಯುಗಾದಿ ಟೈಮಲ್ಲಿ 18ನೇ ಕಂತು ಬಿಡುಗಡೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಗುತ್ತೆ. ಅಲ್ಲಿ ಬಿಡುಗಡೆ ಆದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವಂತಹ ಪ್ರೊಸೀಜರ್ ಕೂಡ ಇರುವಂತದ್ದು. ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆದ್ರೆ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಿಡುಗಡೆ ಬೇಗನೆ ಕೂಡ ಆಗುತ್ತೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟ ಪ್ರಕಾರ ಅವರು 1,22,00,000 ಮಹಿಳೆಯರಿಗೆ, ಅಂದ್ರೆ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಿದ್ದಾರೆ. ಅಂದ್ರೆ ಪ್ರತಿ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 34,000 ಹಣ ಹಾಕಿದ್ದೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಅಂದ್ರೆ ಒಂದು ತಿಂಗಳಿಗೆ 1,22,00,000 ಮಹಿಳೆಯರಿಗೆ ಹಾಕ್ಬೇಕಾಗ್ತದೆ. ಅಂದ್ರೆ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿ ನಮಗೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಂದಿಲ್ಲ. ಅಂದ್ರೆ ಮಂಡ್ಯ, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೈಸೂರು ಇಂಥ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಂದಿಲ್ಲ. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಒಂದು 50% ಜನರಿಗೆ ಮಾತ್ರ ಬಂದ್ರೆ, ಇನ್ನುಳಿದ 50% ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ. ಅಂದ್ರೆ ಎವ್ರಿ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ಜಿಲ್ಲೆಗಳಿಗೆ ಕೂಡ ಜಮಾ ಆಗ್ತಾ ಉಂಟು. ಬಟ್ ಒಂದು ಅರ್ಧ ಜನರಿಗೆ ಮಾತ್ರ ಜಮಾ ಆಗಿರುವಂತದ್ದು. ಒಂದು 10 ಜನರಿಗೆ ಜಮಾ ಆದ್ರೆ ಅದರಲ್ಲಿ ಒಬ್ರಿಗೆ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಅದು ಲೇಟ್ ಆಗಿ ಬರ್ತಾ ಉಂಟು ಅವರಿಗೆ, ಆದ್ರೂ ಎಲ್ಲರಿಗೂ ಒಟ್ಟಿಗೆ ಜಮಾ ಆಗುವಾಗ ಜಮಾ ಆಗ್ತಾ ಇಲ್ಲ. ಇನ್ನು ಈ 4-5 ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಉಂಟು. ಅಂದ್ರೆ ಈ ಮಂತ್ ಎಂಡ್ ಅಲ್ಲಿ ಕೂಡ 18ನೇ ಕಂತು ಕೂಡ ಬಿಡುಗಡೆ ಮಾಡ್ತಾರೆ. ಡಿಸೆಂಬರ್ ತಿಂಗಳ ಅನ್ನಭಾಗ್ಯದ ಹಣ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಂದ್ರೆ ಈಗ ನವೆಂಬರ್ ತಿಂಗಳದ್ದು ಜಮಾ ಆಗ್ತಾ ಉಂಟು, ಡಿಸೆಂಬರ್ ಅದು ಕೂಡ ಜಮಾ ಆಗ್ತಾ ಇದೆ. ಅದು ಯಾವ ಜಿಲ್ಲೆಗೆಲ್ಲ ಆಗಿದೆ ಅಂತ ಕೂಡ ತಿಳಿಸಿಕೊಡ್ತೇನೆ. ಇನ್ನು ಗೃಹಲಕ್ಷ್ಮಿ ಯಾರಿಗೆಲ್ಲ ಬಂದಿಲ್ಲ ಅವರು ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದು ವಾರದ ಒಳಗಡೆ 18ನೇ ಕಂತು 17ನೇ ಕಂತು ಕೂಡ ಜಮಾ ಆಗ್ತದೆ. ಈ ಮಂತ್ ಎಂಡ್ ಒಳಗಡೆ 18ನೇ ಕಂತು ಕೂಡ ಬಿಡುಗಡೆ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.